ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ನಿಮ್ಮ ಸ್ಪೆಷಲ್ ರೆಸಿಪಿ ಅಂತ ಅಂದರೆ ಅಂಗನವಾಡೀಲಿ ಕೊಟ್ಟಿರೋಂಥ ಹಾಲಿನ ಪೌಡ್ರನ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ಐಸ್ ಕ್ರೀಮ್ನ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ಬಿಸಿಲಿಗೆ ಏನಾದರೂ ತಂಪಾಗಿರೋದನ್ನ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಮಕ್ಕಳಿಗಂತೂ ಕೇಳೋದೇ ಬೇಡ. ಸೊ ಹಾಗಾಗಿ ನಾವೇ ಹೇಗೆ ಹೆಲ್ದಿಯಾಗಿ ಮನೆಯಲ್ಲೇ ಮಕ್ಕಳಿಗೋಸ್ಕರ ಐಸ್ ಕ್ರೀಮ್ನ ತಯಾರು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಒಂದು ಬಟ್ಲನ್ನ ತೊಗೊಂಡು ಅದಕ್ಕೆ 2 ಬಟ್ಲಷ್ಟು ನಂದಿನಿ ಹಾಲಿನ ಪೌಡ್ರನ್ನ ತೊಗೊಂಡಿದ್ದೀನಿ. ಅದಕ್ಕೆ ಈಗ 2.5 ಕಪ್ನಷ್ಟು ನೀರನ್ನು ಸೇರಿಸ್ಕೋಬೇಕು. ಈ ರೀತಿಯಾಗಿ ನೀವು ಒಂದು ಮೆಜರ್ಮೆಂಟ್ನ ತೊಗೊಂಡು ಕರೆಕ್ಟಾಗಿ ನೀವು ಅಳತೆ ಪ್ರಕಾರನೇ ಸೇರಿಸ್ಕೋಬೇಕು. ಆಗ ತಾನೇ ಐಸ್ ಕ್ರೀಮು ಚೆನ್ನಾಗಿ ಬರೋಕ್ಕಾಗುತ್ತೆ. ಈ ರೀತಿ ನೀವು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಗಂಟಿಲ್ದಂಗೆ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನೀವು ಮಿಕ್ಸ್ ಮಾಡ್ತಾ 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 ಅದು ಹಾಲಿನ ಕನ್ಸಿಸ್ಟೆನ್ಸಿಗೆ ಟರ್ನ್ ಆಗುತ್ತೆ. ನೀವು ಅಲ್ಲಿವರೆಗೂ ಕೈ ಬಿಡ್ದಂಗೆ ಹಾಲನ್ನ ಮಿಕ್ಸ್ ಮಾಡ್ತಾನೇ ಇರಿ. ಇದು ಎಲ್ಲಿವರೆಗೂ ಮಿಕ್ಸ್ ಮಾಡ್ತೀರಾ ಅಂತಂದರೆ ಇದು ಮೇಲ್ಗಡೆ ಸೇಮ್ ಹಾಲು ಉಕ್ಕಿದಾಗ ಹೇಗೆ ನೊರೆ ಬರುತ್ತೆ ಹಾಗೆ ನೊರೆ ನೊರೆ ಆಗಿ ಬರುತ್ತೆ. ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡ್ಕೋಬೇಕು. ನೋಡಿ ನೊರೆ ಬಂತಲ್ವಾ, ನೋಡಿ ಹಾಲಿನ ಕನ್ಸಿಸ್ಟೆನ್ಸಿ ಇಷ್ಟು ತಿಕ್ನೆಸ್ ಆಗಿರಬೇಕು. ಆಗ ಐಸ್ ಕ್ರೀಮು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾನೀಗ ಈ ಹಾಲಿನಲ್ಲಿ 2 ದೊಡ್ಡ ಸ್ಪೂನ್ ಹಾಲನ್ನ ತೆಗೆದಿಟ್ಕೊತಾ ಇದ್ದೀನಿ. ಯಾಕೆ ಅಂತ ನಾನು ಮುಂದೆ ತಿಳಿಸ್ತೀನಿ. ಈಗ ಈ ಹಾಲನ್ನ ಒಂದು ಪಾತ್ರೆನ ಕಾಯಕ್ಕಿಟ್ಟು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಪೂರ್ತಿ ಪ್ರಮಾಣದಲ್ಲಿ ಹಾಲನ್ನ ಸೇರಿಸ್ಕೊಂಡು ಕೈ ಬಿಡದೇ ನೀವು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಹಾಲನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ಹಾಲು ಚೆನ್ನಾಗಿ ಕಾಯಬೇಕು. ಆಗ ಮಾತ್ರ ಐಸ್ ಕ್ರೀಮ್ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಹಾಲನ್ನ ಚೆನ್ನಾಗಿ ಕಾಯಿಸಿಲ್ಲ ಅಂದರೆ ಹಾಲು ವಾಸನೆ ಹಾಗೇ ಇರುತ್ತೆ. ಐಸ್ ಕ್ರೀಮ್ ತಿನ್ನುವಾಗ ಅಷ್ಟು ರುಚಿ ಅಂತ ಅನಿಸಲ್ಲ. ಸೊ ಹಾಗಾಗಿ ಇದನ್ನು ಮಧ್ಯ ಮಧ್ಯ ತಿರುಗಿಸ್ಕೊಳ್ತಾ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಹಾಲನ್ನು ಚೆನ್ನಾಗಿ ಕಾಯಕ್ಕಿಡಿ. ಈಗ ಹಾಲು ಬಿಸಿ ಆಗ್ತಾ ಇರಲಿ. ಇನ್ನೊಂದು ಕಡೆ ನಾವು ಆಗಲೇ 2 ಸ್ಪೂನಷ್ಟು ಹಾಲನ್ನ ತೆಗೆದಿಟ್ವಲ್ಲ, ಆ ಹಾಲಿಗೆ ಈಗ ನಾನು ಮತ್ತೆ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಇದಕ್ಕೆ ಫ್ಲೇವರ್ಗೋಸ್ಕರ ವೆನಿಲಾ ಎಸೆನ್ಷಿಯಲ್ನ ಸೇರಿಸ್ತಾ ಇದ್ದೀನಿ. ನೀವು ಯಾವ ಫ್ಲೇವರ್ ಬೇಕಿದ್ರೂ ಸೇರಿಸ್ಕೋಬೋದು. ನಾನಿಲ್ಲಿ ವೆನಿಲಾ ಸೇರಿಸ್ತಾ ಇದ್ದೀನಿ. ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಿಮ್ಮ ಹತ್ರ ಫ್ಲೇವರ್ ಸೇರ್ಸೋಕ್ಕಿಲ್ಲ ಅಂತಂದರೆ MTR ಬಾದಾಮ್ ಮಿಲ್ಕ್ ಪೌಡ್ರ್ ಸಿಗುತ್ತೆ ನೋಡಿ, ಅದನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ಇದನ್ನು ರೆಡಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಆ ಟೇಸ್ಟ್ ಕೂಡ. ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಿದ್ರೂ ಪರವಾಗಿಲ್ಲ, ಮುಂದೆ ನಾವು ಮಿಕ್ಸಿ ಮಾಡುವಾಗ ಗಂಟೆಲ್ಲ ಹೋಗ್ಬಿಡುತ್ತೆ. ನೋಡಿ ಹಾಲು ಚೆನ್ನಾಗಿ ಕುದೀತಾ ಇದೆ. ಈ ರೀತಿಯಾಗಿ ಹಾಲು ಕೆನೆ ಬರ್ತಾನೆ ಇರುತ್ತೆ. ನೀವು ಅದನ್ನು ತಿರುಗಿಸಿ ಕೈ ಆಡಿಸ್ತಾನೆ ಹಾಲನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಎಲ್ಲಿವರೆಗೂ ಹಾಲು ಕುದಿಸ್ಕೋಬೇಕಂದ್ರೆ ಇದ್ರ ಹಾಲಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತು ಸ್ವಲ್ಪ ಹಾಲು ತಿಕ್ಕಾಗುತ್ತೆ. ಸೊ ಅಲ್ಲಿವರೆಗೂ ನೀವು ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ ಈ ರೀತಿ ಹಾಲು ಉಕ್ಕು ಬರ್ತಾನೆ ಇರುತ್ತೆ ನೀವು ಕೈ ಆಡಿಸ್ತಾ ಇದ್ದಾಗ. ಹಾಗೆ ಉಕ್ಕು ಬರ್ತಾನೆ ಇದ್ದರೂ ನೀವು ಕೈ ಆಡಿಸಿ ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿದ್ರಲ್ಲ, ಈ ರೀತಿ ಹಾಲನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿ ಆದಮೇಲೆ ಈಗ ನೀವು ಇದಕ್ಕೆ ಶುಗರ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಸ್ವೀಟ್ ಹೇಗೆ ಬೇಕು ಹಾಗೆ ನೋಡಿಕೊಂಡು ನೀವು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ. ನಾನಿಲ್ಲಿ ಇದಕ್ಕೆ ಸ್ವಲ್ಪ ಶುಗರ್ನ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಜಾಸ್ತಿ ಸ್ವೀಟ್ ಆದ್ರೂ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನೋಡಿದ್ರಲ್ಲ, ಹಾಲು ಕಂಪ್ಲೀಟಾಗಿ ಸ್ವಲ್ಪ ಕಡಿಮೆನೇ ಆಗಿದೆ. ಈ ಟೈಮಲ್ಲಿ ನಾನು 3/4 ಕಪ್ನಷ್ಟು ಶುಗರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟನ್ನು ನೀವು ಆ್ಯಡ್ ಮಾಡ್ಕೋಬೋದು. ನನಗೆ ಇಲ್ಲಿ ಸ್ವಲ್ಪನೇ ಸ್ವೀಟ್ ಸಾಕಂತ ಅನ್ನಿಸ್ತು. ಸೊ ಹಾಗಾಗಿ ಅದು ಒಂದು 2ರಿಂದ 3 ನಿಮಿಷ ಹಾಲು ಕರಗೋವರೆಗೂ ಮಾತ್ರ ನೀವು ಈ ಥರ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ನಾವು ಆಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಮಿಶ್ರಣನ ಈಗ ಇಲ್ಲಿಗೆ ಸೇರಿಸಬೇಕು. ಈ ಮಿಶ್ರಣ ಸೇರಿಸಿದ ಮೇಲೆ ನೀವು ಯಾವುದೇ ಕಾರಣಕ್ಕೂ ಕೈ ಬಿಡೋಕ್ಕೆ ಹೋಗ್ಬಿಡಿ. ಚೆನ್ನಾಗಿ ನೀವು ಕೈ ಆಡಿಸ್ತಾನೇ ಇರಬೇಕು. ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕಂದರೆ ನಾವಿಲ್ಲಿ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿದ್ದೀವಿ. ಸೊ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿದ್ಮೇಲೆ ಹಾಲಿನ ಕನ್ಸಿಸ್ಟೆನ್ಸಿ ತುಂಬಾ ಗಟ್ಟಿ ಆಗುತ್ತೆ. ಹಾಗಾಗಿ ತುಂಬ ಗಟ್ಟಿಯಾಗಿ
ಆಗ್ತಾನೇ ಇದ್ದ ಕಾರಣದಿಂದನೇ ನಾವು ಕೈ ಆಡಿಸ್ತಾನೇ ಇರಬೇಕು. ಇನ್ ಕೇಸ್ ನೀವು 2-3 ನಿಮಿಷ ಬಿಟ್ರೂ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಐಸ್ ಕ್ರೀಮ್ ಟೇಸ್ಟ್ ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ನೀವು ಇದೇ ರೀತಿ ಕೈ ಬಿಡ್ದೇ ಹಾಲನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಇದನ್ನು ಒಂದು 10-15 ನಿಮಿಷ ಈ ಥರ ಕೈ ಬಿಡ್ದೇ ಬೇಯಿಸ್ಕೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ತಿಕ್ಕಾಗಿ ಕ್ರೀಮಿ ಟೆಕ್ಸ್ಚರ್ ಬಂದಿದೆ ಅಂತ ಹಾಲು. ಈಗ ಇದನ್ನ ಕಂಪ್ಲೀಟಾಗಿ ಕೂಲಾಗಕ್ಕೆ ಬಿಡಬೇಕು. ನೋಡಿದ್ರಾ, ಇದನ್ನು ನಾನೀಗ ಕಂಪ್ಲೀಟಾಗಿ ಕೂಲಾಗಕ್ಕೆ ಬಿಟ್ಟಿದ್ದೀನಿ. ಕೂಲ್ ಆದಮೇಲೆ ಇದು ಇನ್ನೂ ಗಟ್ಟಿಯಾಗಿದೆ ನೋಡಿ ಯಾವ ಥರ ಗಟ್ಟಿಯಾಗಿದೆ ಅಂತ. ಇದನ್ನು ಈಗ ಒಂದು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಎಲ್ಲನೂ ಒಂದೇ ಸಲಿನೇ ಹಾಕೋಬಿಡಿ. ಹಾಕ್ಕೊಂಡು ಇದನ್ನ ಪಲ್ಪ್ ಮೋಡಲ್ಲಿ ಅಂದರೆ ಆನ್ ಆ್ಯಂಡ್ ಆಫ್ ಮಾಡ್ತಾ ನೀವು ಮಿಕ್ಸ್ ಮಾಡಬೇಕು. ಒಂದೇ ಸಲ ಮಸಾಲೆ ಥರ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ನೀವು ಮಸಾಲೆ ಥರ ಮಿಕ್ಸ್ ಮಾಡಿದ್ರೆ ಅದು ಐಸ್ ಕ್ರೀಮ್ ಥರ ಬರಲ್ಲ. ಈ ಥರ ಪಲ್ಸ್ ಮೋಡಲ್ಲಿ ಆನ್ ಆ್ಯಂಡ್ ಆಫ್ ಮಾಡಿದಾಗ ಈ ಥರ ನೊರೆ ಬರಬೇಕು. ಈಗ ನಮಗೆ ಐಸ್ ಕ್ರೀಮ್ ಬ್ಯಾಟರ್ ರೆಡಿಯಾಗಿದೆ. ಇದನ್ನು ನಾನು ಈಗ ಒಂದು ಮೋಲ್ಡ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ನೀವು ಯಾವುದಕ್ಕಾದರೂ ಹಾಕ್ಕೋಬೋದು. ಸಣ್ಣ ಮಕ್ಕಳಿದ್ರೆ ಅವ್ರಿಗೆ ಚಿಕ್ಕ ಲೋಟಕ್ಕೆ ಹಾಕಿ ಕೊಡಿ, ತುಂಬಾ ಖುಷಿ ಪಡ್ತಾರೆ. ನಾನಿಲ್ಲಿ ಒಂದು ಮೋಲ್ಡ್ಗೆ ಫುಲ್ಲು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಡೆಕೋರ್ ಆಗಿರಲಿ ಅಂತ ನಾನಿಲ್ಲಿ ಟುಟಿ ಫ್ರೂಟಿನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಯಾವ ಕಲರ್ ಆದರೂ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಇಲ್ಲಿ ಆರೆಂಜ್ ಕಲರ್ ಇತ್ತು, ಸೊ ನಾನು ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಕಡಿಮೆ ಅಂದರೂ ನೀವು 7-8 ಅವರು ಫ್ರಿಡ್ಜ್ನಲ್ಲಿ ಹಾಗೇ ಇಡಬೇಕು. ಇದು ಕಂಪ್ಲೀಟ್ ಸೆಟ್ ಆಗಬೇಕು. ನೋಡಿದ್ರಲ್ಲ, ನಾನೀಗ ಇದನ್ನು 7-8 ಅವರು ಫ್ರಿಡ್ಜ್ನಲ್ಲಿ ಇಟ್ಟು ತೆಗೆದಿದ್ದೀನಿ. ಐಸ್ ಕ್ರೀಮ್ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಈಗ ನಾನು ಒಂದು ಸ್ಕೂಪ್ನ ತೆಗಿತೀನಿ. ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬಂದಿದೆ ಅಂತ. ಪರ್ಫೆಕ್ಟಾಗಿ ಬಂದಿದೆ ಐಸ್ ಕ್ರೀಮು. ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಈ ಐಸ್ ಕ್ರೀಮ್ನ ನೀವು ಹಾಲಿನ ಪುಡಿಯಿಂದ ಮಾಡಿದ್ದೀರಾ ಅಂದರೆ ಯಾರು ಕೂಡ ನಂಬೋದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಇದು ಕಡಿಮೆ ಅಂದರೂ ಒಂದು 4-5 ಜನ ಆರಾಮಾಗಿ ಈ ಐಸ್ ಕ್ರೀಮ್ನ ತಿನ್ಬೋದು. ಅಷ್ಟು ಟೇಸ್ಟಿಯಾಗಿದೆ, ಅಷ್ಟೇ ಹೆಲ್ತಿಯಾಗಿ ಕೂಡ ಇದೆ. ಮಕ್ಕಳಿಗೆ ಕೊಡುವಾಗಲೂ ಸಹ ಯಾವುದೇ ಹೆದರಿಕೆ ಇಲ್ಲದೇ ಐಸ್ ಕ್ರೀಮ್ನ ನಾವು ಕೊಡ್ಬೋದು. ಈ ರೆಸಿಪಿನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.